ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ 10 ಮಾರ್ಚ್ 2026ರಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀ ಚನ್ನಬಸಪ್ಪ ಮುದೋಳ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಅಭ್ಯಾಸ ಮಾಡಿ ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮವನ್ನು ಮಾಜಿ ಜಿಪಂ ಅಧ್ಯಕ್ಷರಾದ ಶ್ರೀ ರಾಜಶೇಖರ ಪಾಟೀಲ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಗುರು ಅಪ್ಪಾಗೋಳ ವಹಿಸಿಕೊಂಡಿದ್ದರು. ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಸಿಎಂ ಹಿರೇಮಠ್, ನಿವೃತ್ತ ಮುಖ್ಯ ಗುರುಗಳು ಹಿರೂರ ಇವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಯಂಕಣ್ಣ ದೋರಿ ಹಾಗೂ ಗ್ರಾಮದ ಗಣ್ಯರಾದ ಬಸನಗೌಡ ಬಾಗೇವಾಡಿ, ಬಸಣ್ಣ ಯಾಳಗಿ, ಶಿವಲಿಂಗಪ್ಪ ಭಜನಿ, ಅಪ್ಪುಗೌಡ ಪಾಟೀಲ, ಬಸವರಾಜ ಮೇಟಿ, ಸಿರಿಗಿರಿ ಸೌಕಾರ, ಬಸವರಾಜ ಹುಣಸಗಿ, ಭೀಮಣ್ಣ ಕೋಳ್ಳಿ, ಶ್ರೀಮತಿ ನಂದಮ್ಮ, ಸಿದ್ದಣ್ಣಗೌಡ, ಯಂಕಣ್ಣಗೌಡ, ಮಲ್ಲಣ್ಣಗೌಡ ಅಮಲಿಹಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ನಿಜಾಮುದ್ದೀನ್ ಶಿಕ್ಷಕರು ನೆರವೇರಿಸಿದರು. ಗುರುನಾಥ ಶಿಕ್ಷಕರು ವಂದನಾರ್ಪಣೆ ಸಲ್ಲಿಸಿದರು. ವರದಿ ಸಂಗನಗೌಡ ಗಬಸಾವಳಗಿ. ಇಲಾಖೆಗಳು ಕಲ್ಲು ಮಣ್ಣಿನೊಂದಿಗೆ ಅಥವಾ ಪೇಪರ್ಗಳೊಂದಿಗೆ ಅವು ವ್ಯವಹರಿಸ್ತಾ ಇವೆ. ನಾವು ಒಂದು ಮನುಷ್ಯ ಜೀವಿಯ ಜೊತೆ ಮಾನವೀಯ ಸಂಬಂಧಗಳ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಏಕೈಕ ಇಲಾಖೆ ಯಾವುದು ಅಂದ್ರೆ ಅದು ಶಿಕ್ಷಣ ಇಲಾಖೆ. ಇವತ್ತು ಏನಾದರೂ ನಾವು ಬಹಳಷ್ಟು ಜನ ಶಿಕ್ಷಕರು ಕೇಳಿದಾಗ ನನ್ನ ಕೈಯಲ್ಲಿ ಓದಿದ ಮಕ್ಕಳು IAS ಆಗಿದ್ದಾರೆ, KS ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ ಅಂತ ಒಂದು ಜವಾಬ್ದಾರಿಯನ್ನ, ಒಂದು ಪ್ರೌಡ್ ಫೀಲಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿಯೇ ಒಂದು ಅಂತರಾವಲೋಕನ ಮಾಡಬೇಕು. ನನ್ನ ಕೈಯಲ್ಲಿ ಕಳೆದಂತ ಇನ್ನಿಳಿದ ಮಕ್ಕಳು ಎಷ್ಟು ಮಂದಿ ಕೆಲಸ ಇರಲಾರ್ದೆ ಹೋಟೆಲ್ನಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಅಥವಾ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಅದಕ್ಕೂ ನಾನು ರೆಸ್ಪಾನ್ಸಿಬಲ್ ಅಥವಾ ಜವಾಬ್ದಾರಿಯನ್ನು ಹೊರುವಂಥ ಮನಸ್ಥಿತಿ ನಮ್ಮ ಶಿಕ್ಷಕರಲ್ಲಿ ಬರಬೇಕು. ಅಂದಾಗ ಮಾತ್ರ ಇದ್ದಾರೆ. ಅವಾಗ ನಮ್ಮ ಶಿಕ್ಷಕರಲ್ಲಿ ಒಂದು ಉತ್ಸಾಹನ ತುಂಬಿ ಇರಲಿ. ನಾವು ಸನ್ನಿವೇಶ ನೋಡಿದಾಗ ಹೇಗಿತ್ತು, ಭಯಾನಕ ಸನ್ನಿವೇಶ ಏನಂದ್ರೆ 940 ಪ್ರಾಥಮಿಕ ಶಾಲೆಗಳಲ್ಲಿ 306 ಸ್ಕೂಲ್ನಲ್ಲಿ ಒಬ್ಬರು ಟೀಚರ್ ಇಲ್ಲ ಸರ್. ಜಿಲ್ಲೆಯಲ್ಲಿ 306, 211ರಲ್ಲಿ ಒಬ್ಬರೇ ಟೀಚರ್. ಇದು ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲಿಗೆ ಬರುವಂಥ ಸನ್ನಿವೇಶದ ಮಕ್ಕಳು. ತದನಂತರ ಹೈಸ್ಕೂಲಿಗೆ ಬಂದಾಗ ಮೊನ್ನೆ LALC ಕ್ವಶನ್ ಕೇಳಿದರು. ಈಗ ಅಧಿವೇಶನ ನಡೀತಾ ಇದ್ದಲ್ಲಿ ಒಬ್ಬ ಶಾಸಕರು ಅಧಿವೇಶನದಲ್ಲಿ ಕೇಳಿದ್ದಾರೆ, 0 ವರ್ಕಿಂಗ್ ಟೀಚರ್ ಹೈಸ್ಕೂಲ್ ಎಷ್ಟಿದೆ ಜಿಲ್ಲಾವಾರು ಕೊಡು ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, 0. ನನ್ನ ಹತ್ರ 10 ಶಾಲೆಗಳಲ್ಲಿ 141 ಪ್ರೌಢಶಾಲೆಗಳಲ್ಲಿ 10 ಶಾಲೆಗಳಲ್ಲಿ ಒಬ್ಬರು ಶಿಕ್ಷಕರಿಲ್ಲ. ರೆಗ್ಯುಲರ್ ಟೀಚರ್ ಒಬ್ಬರು ಇಲ್ಲ. 5 ಸ್ಕೂಲ್ನಲ್ಲಿ ಒಬ್ಬೊಬ್ಬರೇ ಅದಾರ. ಅವ್ರಿಗೆ ಯಾರು ಅದಾರ? ಫಿಸಿಕಲ್ ಎಜುಕೇಶನ್, ಕ್ರಾಫ್ಟ್, ಡ್ರಾಯಿಂಗ್. 141 HM ಅದಾರ, ಸ್ಕೂಲ್ ಅದ, ಹೈಸ್ಕೂಲ್. ಅದರಲ್ಲಿ 60 ಸ್ಕೂಲ್ನಾಗ ಹೆಡ್ ಮಾಸ್ಟರ್ ಇಲ್ಲ. ಇಂಥ ಸನ್ನಿವೇಶದೊಳಗೆ ನಾನು ಬಂದಾಗ ಇದನ್ನ ಸನ್ನಿವೇಶಗಳನ್ನು ಹೇಳ್ಕೊಂತ ಹೋದ್ರೆ ಇಲ್ಲದರ ಮತ್ತೆ ಹೇಗೆ ನಡಿಬೇಕನ್ನುವಂಥದ್ದನ್ನ ಇದ್ದಂಥ ಒಬ್ಬ ಮನುಷ್ಯ 6 ವಿಷಯಗಳನ್ನು ತಾನೇ ಸಹಜವಾಗಿ ಮಕ್ಕಳಿಗೆ ಪಾಸ್ ಆಗುವಂತ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನಾನೇನು ಮಿಷನ್ ಪಾರ್ಟಿಕ್ಯುಲರ್ಸ್ ನಾನು ಮಾಡಿದ್ದಲ್ಲ, ನಾನು ಶಿಕ್ಷಕರೇ ಮಾಡಿದ್ದೆ. ನನ್ನ ಶಿಕ್ಷಕರು ಎಲ್ಲರನ್ನ ಸೇರಿಸಿ ಅವ್ರಿಗೆ ಒಂದೇ ಒಂದು ಮನೋಭಾವ, ನೀವು ಇಲ್ಲದ್ರ ಮಧ್ಯೆ ನಾವು ನೆಗೆಟಿವಿಟಿ ಹೇಳೋದು ಬೇಡ. ಈಗ ಹೊರಗಡೆ ರಿಸಲ್ಟ್ ಬಂದಾಗ ಟೀಚರ್ ಇರ್ಲಿಲ್ರಿ, ಮಕ್ಕಳು ಸಾಲಿ ಕಲ್ಸಲ್ರಿ, ಹತ್ತಿ ಬಿಡ್ಸಕ್ ಹೋಗ್ತಾರ್ರಿ, ಕವಳಿ ನಾಟಿ ಮಾಡಕ್ ಹೋಗ್ತಾರ ಅಂದ್ಗಳೇ ಕುಳಿಯಕ್ ಬರ್ಲಾರ್ದ ಅವ್ನ ಅಂತ ನೀವೇ ಹೇಳ್ತೀರಿ. ಇಂಥ ಸನ್ನಿವೇಶಗಳನ್ನ ನೆಗೆಟಿವಿಟಿ ಬೇಡ. ಇತ್ತಂತ ಒಬ್ಬ ಟೀಚರ್ 6 ವಿಷಯ ಹೆಂಗ್ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಬನ್ನಿ ಅಂತ. ಅವಾಗ ನಾವು ಏನ್ ಮಾಡಿದೀವಿ ಅಂದ್ರೆ ಮಿಷನ್ 40+ ಅಂದ್ರೆ ನಾವು 2 ಮಾಡಿದೀವಿ. 80 ದಿನಗಳು ಉಳಿದಿತ್ತು. ಆ ಸಂದರ್ಭದಲ್ಲಿ 80 ದಿನಗಳಲ್ಲಿ 40 ಅಂಕಗಳನ್ನು ಗಳಿಸುವುದು ಹೇಗೆ ಮತ್ತು 80 ದಿನಗಳಲ್ಲಿ 80 ಅಂಕಗಳನ್ನು ಗಳಿಸುವುದು ಹೇಗೆ, ಯಾವ ಮಕ್ಕಳು ಕಲಿಕೆಯಲ್ಲಿ ಮುಂದುಳಿದಿದ್ದಾರೆ ಅವರಿಗೆ ಕ್ವಾಲಿಟಿ ರಿಸಲ್ಟ್ ಬರಬೇಕು, ಯಾವ ಮಕ್ಕಳು ಫೇಲ್ ಆಗುವಂತ ಭಯದಲ್ಲಿದ್ದಾರೆ ಆ ಮಕ್ಕಳನ್ನ ಮಿಷನ್ 40+ನಿಂದ ಮೇಲೆ ಎಳ್ಕೋಬೇಕು. ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಚೇಂಜಸ್ ಅನ್ನ ರಿಸಲ್ಟ್ ಅನ್ನ ಕೊಡಬೇಕನ್ನುವುದೇ ನಮ್ಮ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ನಾವು ಯಾವ ಬ್ಲೂ ಪ್ರಿಂಟ್ ಅನ್ನು ಆಧರಿಸಿ
ಯಾವ್ಯಾವ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ ಪ್ರತಿಯೊಂದು ವಿಷಯದಲ್ಲಿ ಅನ್ನುವಂಥದ್ದನ್ನು ಪಟ್ಟಿ ಮಾಡಿ ಅದನ್ನು ಯಾವ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಒಂದು ಸಪರೇಟ್ ಕ್ಲಾಸನ್ನು ಮಾಡಿ ಆ ಮಕ್ಕಳ ಹೆಸರನ್ನು ವರ್ಟಿಕಲ್ ಆಗಿ ಬರೆದು ಆರಿಜೆಂಟಲ್ ಆಗಿ 40 ಅಂಕಗಳಿಗೆ ಇರತಕ್ಕಂಥ ಕಡ್ಡಾಯವಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರತಕ್ಕಂಥ ಹೆಸರುಗಳು ಇದನ್ನು ಇದೇನು ಆ ಪ್ರಶ್ನೆಗಳನ್ನು ಹಾಕಿ ಆ ವಿಷಯ ವಸ್ತುಗಳನ್ನು ಹಾಕಿ ಅದನ್ನು ಮಂತ್ಲಿ ಫಾಲೋ ಅಪ್ ಮಾಡಕ್ಕೆ ಹೋದಿವಿ. ಅದು ಒಂದು ಟಿಕ್, ಅದು ಒಂದು 4 ಮಾರ್ಕ್ಸಿನ ಪತ್ರ ಇದೆ 3 ಲ್ಯಾಂಗ್ವೇಜ್ದಾಗೆ, 5 ಮಾರ್ಕ್ಸಿನ ಪತ್ರ ಇದೆ. ಆ ಪತ್ರ ಬಂದಾದ ನಂತರ ಮತ್ತೆ ಆ ಮಗುಗೆ ಕಂಠಪಾಠ ಪದ್ಯಕ್ಕೆ ಹೋಯ್ತೀವಿ. ಕಂಠಪಾಠ ಪದ್ಯ ಆದ ನಂತರ ಅನ್ಸೀನ್ ಪ್ಯಾಸೇಜ್ ಅಥವಾ ಅಪಠಿತ ಗದ್ಯಕ್ಕೆ ಹೋಯ್ತೀವಿ. ಅಪಠಿತ ಗದ್ಯ ಆದ ನಂತರ ಒಂದು ಬಾಯಾಟ ಕಂಠಪಾಠ, ಇದು ಒಂದು ಏನಿದೆ ಭಾವಾರ್ಥ ಇದೆ. ಅದಾದ ನಂತರ ಪ್ರೊಫೈಲ್ ರೈಟಿಂಗ್ ಇದೆ ಇಂಗ್ಲಿಷ್ನಲ್ಲಿ. ಅದಾದ ನಂತರ ಪಿಕ್ಚರ್ ರೈಟಿಂಗ್ ಇದೆ. ಅದಾದ ನಂತರ ಸ್ಟೋರಿ ಡೆವಲಪ್ಮೆಂಟ್ ಇದೆ. ಅದಾದ ನಂತರ ಒಂದು ಎಸ್ಸೆ ಇದೆ. ಇಷ್ಟು ಕಟ್ಟಿ ಕೊಟ್ರೆ ಆ ಮಗು ಹೆಂಗ್ ಪಾಸ್ ಆಗ್ತದ ಚಾಲೆಂಜ್ ಮಾಡೋಣ ಅನ್ನುವಂಥದ್ದನ್ನ ನಮ್ಮ ಶಿಕ್ಷಕರಿಗೆ ಮನದುಂಬಿ ಅದನ್ನ ತರಬೇತಿ ಕೊಟ್ಟು ಅದನ್ನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು. ನಾವೇನ್ ಮಾಡ್ತಿದೀವಿ, ಮೊದಲ ಎಲ್ಲ ಮಕ್ಕಳಿಗೆ ಜನರಲ್ ಆಗಿ RMP ಡಾಕ್ಟರ್ ಗೋಲಿ ಕೊಟ್ಟಂಗೆ ಕೊಡಕತ್ತಿದ್ವಿ. ಕೆಮ್ಮಿಗೂ ಬಿಳಿಗೋಲಿ, ನೆಗಡಿಗಿನೂ ಬಿಳಿಗೋಲಿ, ನೀವು ಜ್ವರ ಬಂದಾದ್ರೆ ಬಿಳಿಗೋಲಿ, ಮಲೇರಿಯಾ ಆಗಿದೆ ಅಂದ್ರೆ ಬಿಳಿಗೋಲಿನೇ. ಆ ಬಿಳಿಗೋಲಿ ಕೊಟ್ಕೊಂತ ಹೋದಿವಿ. ಅದ್ರ ಫೋಕಸ್ ಆಗಿ ಯಾವ ಸ್ಕ್ಯಾನ್ ಮಾಡಲಿಲ್ಲ, ಯಾವ ಮಗು ಎಲ್ಲಿದೆ, ಯಾಕಿದೆ, ಅದ್ರ ಸನ್ನಿವೇಶ ಏನು, ಅದನ್ನು ಅರ್ಥ ಮಾಡಿಕೊಂಡು ಅದು ಯಾವುದರಲ್ಲಿ ಹಿಂದಿದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕ್ಯಾಟಗರೈಸ್ ಮಾಡಿಕೊಂಡು ಸ್ಕ್ಯಾನಿಂಗ್ ಮಾಡಿ MRI ದಂಗೆ ನಾವು ಚಿಕಿತ್ಸಾತ್ಮಕವಾಗಿ ಬೋಧನೆ ಮಾಡಿದ್ದೆ ಆದರೆ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಮಿಷನ್ 40+ ಆ ಸಂದರ್ಭದಲ್ಲಿ ಬಹಳಷ್ಟು, ಮತ್ತು ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಹಾರವನ್ನು ಮಾಡಬೇಡಿ ಅನ್ನುವಂಥದ್ದನ್ನಿಟ್ಟು ನಾವು ಇಡೀ ರಾಜ್ಯದಲ್ಲಿ ಒಂದು ಕಣ್ಣನ್ನು ತೆರೆಸಿದಂಥದ್ದು ಏನಂದರೆ 35ನೇ ಸ್ಥಾನ ಇತ್ತು ನಮ್ಮದು. ಏನು ಯಾದಗಿರಿದು ಈ ಪಾಸಿಂಗ್ ಏನಿದೆಯಲ್ಲ, ಮೋಟಾರ್ ವೆಹಿಕಲ್ ಪಾಸಿಂಗ್ ಎಷ್ಟಿದೆ ರೀ? KA 33 ಅಲ್ಲಿಗೆ ಬಂದು ಹತ್ತಿದೀವಿ. 35 ಇತ್ತು, 33 2 ಹೆಜ್ಜೆ ಅಂದ್ರೆ ಭಾಳ ಸಾಧನೆ ಏನಲ್ಲ ನಮ್ದು, ಆದರೆ ಸಾಧನೆಯಲ್ಲಿ ಹಾದಿಯಲ್ಲಿ ಇದ್ದೇವೆ ಅಂತ. ತದನಂತರ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವುದು ರಾಜ್ಯದ ಸರಾಸರಿಗಿಂತ ಕಡಿಮೆ ಇವೆ ಎಲ್ಲ DDPIಗಳಿಗೆ ಒಂದೊಂದು ನೋಟಿಸ್ ಕೊಡಿ. ಒಂದು ಏನು ವಿಜಯನಗರದ DDPIನ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ರು. ಅವ್ರದ್ದು ಪರ್ಸೆಂಟೇಜು ನಂದು 51, ಅವ್ರದ್ದು 66% ಇದ್ದಂಥ ಒಬ್ಬ DDPIನ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದರು. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳ್ಬಿಟ್ರು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ. ಅದು ನಮ್ಮ ಎಲ್ಲ ಅನಾಲಿಸಿಸ್ ನೋಡಿದಾಗ ನನ್ನನ್ನೇ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಅನ್ನುವಂಥದ್ದಾದರೆ, ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟೇಟಿವ್ ಚೇಂಜಸ್ ಅನ್ನು ನೋಡಿದರು. ನಾವು ಸಂಖ್ಯಾತ್ಮಕವಾಗಿ 33ಕ್ಕೆ ಹೋದಾಗ ಕ್ವಾಲಿಟಿ ರಿಸಲ್ಟ್ ಅನ್ನು ನೋಡಿದೀವಲ್ಲ, 80 ದಿನದಲ್ಲಿ 80 ಮಾರ್ಕ್ಸ್ ಕ್ವಾಲಿಟಿ ನೋಡಿದೀವಲ್ಲ, ಆ ಕ್ವಾಲಿಟಿಯಲ್ಲಿ ರಾಜ್ಯದಲ್ಲಿ 11ನೇ ಸ್ಥಾನ ಇದ್ದಿದ್ದೀವಿ. 35ರಲ್ಲಿ 11ನೇ ಸ್ಥಾನ ಇದ್ದಿದ್ದೀವಿ. ಇದು ರಾತ್ರಿ ನಾನು ಮಾಡಿದ ಜಾದು ಅಲ್ಲ, ನಿಮ್ಮೆಲ್ಲ ಶಿಕ್ಷಕರು ಮತ್ತು ನೀವು ಮಾಡಿದಂಥ ನಿಮ್ಮ ಅಕ್ಕದವರು ಹಣದವರು ಮಾಡಿದಂಥ ಜಾದು. ನಾನು ಮಾಡಿದ್ದಲ್ಲ, ನಮ್ಮ ಶಿಕ್ಷಕರು ಅದರ ಹಾದಿಯಲ್ಲಿ ನಡೆದರು, ಕಷ್ಟಪಟ್ಟರು. ಹಗಲು ರಾತ್ರಿ ಏನು ಮಾಡಿದ್ರು ಅಂದರೆ ಸ್ಪೆಷಲ್ ಕ್ಲಾಸ್ ನಡೆಸಿದ್ರು. ರಾತ್ರಿ ಅಲ್ಲಿ ಮಲ್ಕೊಂಡ್ರು ಕೆಲವೊಂದು ಕಡೆಗೆ. ನಾವು ಹೇಳಿದ್ದೀವಿ ಇದನ್ನು. ಇದಾದ ನಂತರ ಇಷ್ಟೆಲ್ಲ ಇಲ್ಲ. ಇದರ ಮಧ್ಯೆ ಇವತ್ತಿನ ಪರಿಸ್ಥಿತಿನೂ ನನಗಾಗಿದೆ. ಏನಿದೆ ಅಂದರೆ ಇವತ್ತೂ ನಾವು ಅದೇ ಇಲ್ಲದಗಳ ಮಧ್ಯೆ ಇದ್ದೀವಿ. ಜೊತೆಗೆ 3 ಕ್ಷೇತ್ರ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಮಾರ್ಗದರ್ಶಿಗಳು ಮತ್ತು ಸಹೋದರ ಸ್ವರೂಪಿಯಾದಂಥ ರಾಜಶೇಖರ್ ಪಾಟೀಲ್ ಅವರ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಊರಿನ ಗಣ್ಯರ ಸಂದರ್ಭದಲ್ಲಿ ಯಾರು ಹಿಂದುಳಿದವರಿಗೆ ಕೈ ಹತ್ತಿರಿ ಅಂದ್ರೆ ನಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಕೈ ಹತ್ತವು. ನಾನು ಮುಂದಿದ್ದೀನಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರ್ತಾ ಇಲ್ಲ ಭಾಳಷ್ಟು. ಜೊತೆಗೆ ಏನಾದರೂ ಕೇಳಿದರೆ 100 ಕಥೆಗಳನ್ನು ಹೇಳ್ತೇವೆ. ಕಥೆಗಳಂದರೆ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅದನ್ನು ಪಟ್ರಿ ರೂಪದಲ್ಲಿ ಕಲಿಸಿದ್ರೆ ಡೆಲ್ಲಿಗೂ ನೋಡ್ತೀವಿ. ಅಷ್ಟು ಸಮಸ್ಯೆಗಳನ್ನು ಹೇಳ್ತೀವಿ. ಸಮಸ್ಯೆಗಳ ಮಧ್ಯೆಯೂ ನಮ್ಮಲ್ಲಿ ಏನಿದೆ ಅಂತ ನಾವು ನೋಡ್ಕೊಳ್ಳುವಂಥ ಒಂದು ಛಲಗಾರಿಕೆ ನಮ್ಮಲ್ಲಿ ಬೇಕು. ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ನಾವು